ಮಂಗಳೂರಿನ ಸಾವಯವ ಕೃಷಿಕ ಗ್ರಾಹಕ ಬಳಗದ ವತಿಯಿಂದ ಶ್ರೀ ಸರಸ್ವತಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಕೇಶವ ಸ್ಮೃತಿ ಸಂವರ್ಧನಾ ಸಮಿತಿ ಸಹಯೋಗದೊಂದಿಗೆ ವಿಷಮುಕ್ತ ಅನ್ನದ ಬಟ್ಟಲು ಎಂಬ ಧ್ಯೇಯದಡಿ ಜನವರಿ 4 ಮತ್ತು 5ರಂದು ಪ್ರಪ್ರಥಮ ಬಾರಿಗೆ ಗೆಡ್ಡೆ ಗೆಣಸು ಮತ್ತು ಸೊಪ್ಪು ಮೇಳವನ್ನು ನಗರದ ಸಂಘನಿಕೇತನದಲ್ಲಿ ಆಯೋಜಿಸಲಾಗಿದೆ ಎಂದು ಕಾರ್ಯಾಧ್ಯಕ್ಷರಾದ ಜಿಆರ್ ಪ್ರಸಾದ್ ತಿಳಿಸಿದರು. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದರು. ಜನವರಿ 4 ಮತ್ತು 5ರಂದು ಬೆಳಿಗ್ಗೆ 9ರಿಂದ ಸಂಜೆ 7 ಗಂಟೆಯವರೆಗೆ ಕರ್ನಾಟಕದ ವಿವಿಧ ಭಾಗಗಳಿಂದ ಹಾಗೂ ಮಹಾರಾಷ್ಟ್ರ, ಒರಿಸ್ಸಾ, ಆಂಧ್ರಪ್ರದೇಶ, ಕೇರಳ ರಾಜ್ಯಗಳಿಂದ ಬರಲಿರುವ ಗೆಡ್ಡೆ ಗೆಣಸು ಬೆಳೆಗಾರರು ಬೆಳೆಸಿದ ಶುಂಠಿ, ಕೂವೆಗೆಡ್ಡೆ, ಉತ್ತರಿಗೆಡ್ಡೆ, ಬಿಳಿ ಸಿಹಿಗೆಣಸು, ಬಳ್ಳಿ ಬಟಾಟೆ, ಕಪ್ಪು ಅರಶಿನ, ಕಪ್ಪು ಶುಂಠಿ ಸಹಿತ ಹಲವು ಬಗೆಯ ಗೆಡ್ಡೆ ಗೆಣಸುಗಳನ್ನು ಮಾರಾಟದ ಜೊತೆಗೆ 2 ದಿನಗಳಲ್ಲಿ ರೈತರಿಗಾಗಿ ಗೆಡ್ಡೆ ಗೆಣಸು ಮತ್ತು ಸೊಪ್ಪು ಕೃಷಿ ತರಬೇತಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಂದರು. ಮೈಸೂರು ಮತ್ತು ಈ ನಾರ್ತ್ ಕರ್ನಾಟಕ ಶಿರ್ಸಿ ಹತ್ರ ಜಾಯ್ಡಾ ಅಂತಿದೆ, ಅದು 2 ಪ್ಲೇಸ್ ಬಿಟ್ಟರೆ ಇಂಥ ಗೆಡ್ಡೆ ಗೆಣಸು ಮತ್ತು ಸೊಪ್ಪು ಮೇಳ ಎಕ್ಸ್ಕ್ಲೂಸಿವ್ ಆಗಿ ಆದ ಉದಾಹರಣೆಗಳಿಲ್ಲ. ಈ ಮೈಸೂರಲ್ಲಿ ಎಚ್.ಡಿ. ಕೋಟೆ, ಪಿರಿಯಾಪಟ್ಟಣ ಮತ್ತು ಕುಶಾಲನಗರದಲ್ಲಿ ಮತ್ತು ಇಲ್ಲಿ ಜಾಯ್ಡಾದಲ್ಲಿ ಈ ಟ್ರೈಬ್ಸ್ ಬುಡಕಟ್ಟು ಜನಾಂಗದವರಿದ್ದು ಅವರ ದೈನಂದಿನ ಆಹಾರ ಗೆಡ್ಡೆ ಗೆಣಸು, ನಮಗೆ ಎಲ್ಲರಿಗೂ ಗೊತ್ತಿದ್ದ ಹಾಗೆ. ಸೊ ಅದನ್ನು ನಮ್ಮ ಈ ಭಾಗದ ಜನಗಳು ಯಾಕೆ ಪರಿಚಯಿಸಬಾರದು, ಈ ಭಾಗದ ಜನಗಳು ಯಾಕೆ ಅದನ್ನು ಬೆಳೆದು ಅದರ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಯಾಕೆ ಅದರ ಪ್ರಯೋಜನ ಪಡ್ಕೊಂಡು ಅದನ್ನು ವ್ಯಾವಹಾರಿಕವಾಗಿ ಯಾಕೆ ಅದರ ಪ್ರಯೋಜನ ಪಡ್ಕೊಳ್ಬಾರ್ದು ಅನ್ನೋ ಉದ್ದೇಶದಿಂದ ನಾವು ಇದನ್ನು ಒಂದು ಗೆಡ್ಡೆ ಗೆಣಸು ಮತ್ತು ಸೊಪ್ಪು ಮೇಳವನ್ನು ಇಲ್ಲಿ ಆಯೋಜನೆ ಮಾಡ್ತಿದ್ದೇವೆ. ನಮ್ಮ ಮಾಧ್ಯಮ ಮಿತ್ರರೇ ಗಮನಿಸಿ, ಇಲ್ಲಿ ಸಾಧಾರಣ 350ರ ಮೇಲೆ ವಿವಿಧ ಖಾದ್ಯ ಯೋಗ್ಯ ಗೆಡ್ಡೆ ಗೆಣಸು ಪ್ರದರ್ಶನ ಮತ್ತು ಮಾರಾಟ ಇರ್ತದೆ. ಅದರೊಂದಿಗೆ 150ರ ಮೇಲೆ ವಿವಿಧ ಸೊಪ್ಪುಗಳು, ಅದರಲ್ಲಿ ನಮ್ಮ ಈ ನಾವೆಂಥದ್ದು ಈ ಕಾಡು ಸೊಪ್ಪುಗಳು ಅಂತ ಏನು ಹೇಳ್ತೀವಲ್ಲ, ವೈಟ್ ಗ್ರೀನ್ ಲೀವ್ಸ್ ಅಂತ ಹೇಳ್ತೀವಿ, ಅದರ ಎಕ್ಸಿಬಿಷನ್ ಕಮ್ ಸೇಲ್ 4 ಮತ್ತು 5ಕ್ಕೆ ನಡೆಯಲಿದೆ. ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಎಸ್ಎ ಪ್ರಭಾಕರ್, ಕಾರ್ಯದರ್ಶಿ ಕೆ ರತ್ನಾಕರ ಕುಳಾಯ್, ಸಮಿತಿ ಸಂಚಾಲಕ ಎ ಸೋಮಪ್ಪ ನಾಯ್ಕ ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.